ಬಾಳೆಹಣ್ಣು ಎಲ್ಲ ಕಾಲದಲ್ಲೂ ಸಿಗುವ ಆರೋಗ್ಯಕರ ಹಣ್ಣಾಗಿದೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಯಾವ ಹಣ್ಣು ಇಲ್ಲದಿದ್ದರೂ ಬಾಳೆಹಣ್ಣನ್ನು ಮಾತ್ರ ಇಟ್ಟಿರುತ್ತಾರೆ. ಇದು ಶೀತದಿಂದ ಕೂಡಿದೆ. ಹಾಗಾಗಿ ಶೀತ ನೆಗಡಿಯಾಗಿದ್ದಾಗ ಬಾಳೆಹಣ್ಣಿನ ಸೇವನೆಯಿಂದ ದೂರ ಉಳಿಯುವುದು ಉತ್ತಮ. ಬಾಳೆಹಣ್ಣನ್ನು ಪ್ರತಿಯೊಬ್ಬರು ಡಜನ್ಗಳಲ್ಲಿ ಖರೀದಿಸುತ್ತಾರೆ. ಈಗ ಬೇಸಿಗೆಯಾಗಿರುವುದರಿಂದ ಬಾಳೆಹಣ್ಣನ್ನು ಹೆಚ್ಚು ದಿನಗಳ ಕಾಲ ಶೇಖರಿಸಿಡಲು ಸಾಧ್ಯವಿಲ್ಲ. ಹಣ್ಣುಗಳು ಬೇಗನೆ ಹಾಳಾಗುತ್ತವೆ. ಹೆಚ್ಚಿನ ತಾಪಮಾನದಿಂದಾಗಿ ಬಾಳೆಹಣ್ಣು ತ್ವರಿತವಾಗಿ ಕಪ್ಪು ಮತ್ತು ಸುಕ್ಕುಗಟ್ಟಲು ಪ್ರಾರಂಭಿಸುತ್ತದೆ. ಇದರಿಂದಾಗಿ ಅದನ್ನು ಎಸೆಯದೆ ಬೇರೆ ದಾರಿಯಿಲ್ಲ. ಅಷ್ಟೊಂದು ದುಡ್ಡು ಕೊಟ್ಟು ತಂದಿರುವ ಬಾಳೆಹಣ್ಣನ್ನ ಬಿಸಾಡುವುದೆಂದರೆ ಯಾರಿಗೆ ತಾನೇ ಹೊಟ್ಟೆ ಉರಿಯಲ್ಲ ಹೇಳಿ. ಅದಕ್ಕಾಗಿ ನೀವು ಬಾಳೆಹಣ್ಣನ್ನು ಕೊಳಸಿ ಬಿಸಾಡುವ ಬದಲು ಕೆಲವೊಂದು ಸಿಂಪಲ್ ಟಿಪ್ಸ್ ಗಳನ್ನ ಫಾಲೋ ಮಾಡಿ. ಹೆಚ್ಚಿನವರಿಗೆ ಇತರ ಹಣ್ಣುಗಳ ಜೊತೆ ಬಾಳೆಹಣ್ಣುಗಳನ್ನ ಇಡುವ ಅಭ್ಯಾಸವಿರುತ್ತದೆ. ಮೊದಲು ಅದನ್ನು ಬದಲಾಯಿಸಬೇಕು. ಬಾಳೆಹಣ್ಣುಗಳನ್ನು ದೀರ್ಘಕಾಲದವರೆಗೆ ತಾಜಾವಾಗಿಡಲು ಅದನ್ನು ಇತರ ಹಣ್ಣುಗಳಿಂದ ಪ್ರತ್ಯೇಕವಾಗಿ ನೇತು ಹಾಕಬೇಕು. ಅದಕ್ಕಾಗಿಯೇ ಅಂಗಡಿಗಳಲ್ಲಿಯೂ ಬಾಳೆಗೊನೆಯನ್ನ ನೇತು ಹಾಕಲಾಗಿರುವುದನ್ನ ನೀವು ನೋಡಿರಬಹುದು. ಬಾಳೆಹಣ್ಣುಗಳನ್ನು ಬೇರೆ ಸ್ಟ್ಯಾಂಡ್ಗಳಲ್ಲಿ ಅದರ ಕಾಂಡದ ಸಮೇತ ಇಡಬೇಕು. ಅದಕ್ಕೆ ಯಾವುದೇ ಸಣ್ಣ ಡ್ಯಾಮೇಜ್ ಆಗದಂತೆ ಇಟ್ಟರೆ ನೀವು ಬಾಳೆಹಣ್ಣುಗಳನ್ನ 4 ರಿಂದ 5 ದಿನಗಳವರೆಗೆ ತಾಜಾವಾಗಿ ಇರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಬಾಳೆಹಣ್ಣುಗಳು ಬೇಗನೆ ಹಾಳಾಗುವುದನ್ನ ತಡೆಯಲು ಅಡುಗೆಯಲ್ಲಿ ಬಳಸುವ ವಿನೆಗರ್ನಿಂದ ಅವುಗಳನ್ನ ತೊಳೆಯಬೇಕು. ನೀವು ಸಹ ಈ ಟ್ರಿಕ್ ಅನ್ನ ಪ್ರಯತ್ನಿಸಲು ಬಯಸಿದರೆ ವಿನೆಗರ್ಗೆ ನೀರನ್ನ ಸೇರಿಸಿ ಬಾಳೆಹಣ್ಣನ್ನ ತೊಳೆಯಿರಿ. ಇನ್ನು ಬಾಳೆಹಣ್ಣುಗಳು ಕೊಳೆಯುವುದನ್ನ ತಡೆಯುವ ಉತ್ತಮ ಮಾರ್ಗವೆಂದರೆ ಅವುಗಳನ್ನ ಪ್ರತ್ಯೇಕವಾಗಿ ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ಸುತ್ತಿಡುವುದು. ಇದನ್ನು ಮಾಡುವಾಗ ಪ್ಲಾಸ್ಟಿಕ್ ಅನ್ನು ಬಾಳೆಹಣ್ಣಿನ ಕಾಂಡದ ತುದಿಯಲ್ಲಿ ಮಾತ್ರ ಸುತ್ತಿಡಬೇಕು ಎಂಬುದನ್ನ ನೆನಪಿನಲ್ಲಿಡಿ. ಹೀಗೆ ಮಾಡುವುದರಿಂದ ಎಥಿಲಿನ್ ಎಂಬ ಸಣ್ಣ ಪ್ರಮಾಣದ ಅನಿಲವು ಹೊರಬರುತ್ತದೆ. ಇದರಿಂದಾಗಿ ಬಾಳೆಹಣ್ಣು 4 ರಿಂದ 5 ದಿನಗಳವರೆಗೆ ತಾಜಾವಾಗಿಯೇ ಇರುತ್ತದೆ. ಇನ್ನು ಬೇಸಿಗೆಯಲ್ಲಿ ಬಾಳೆಹಣ್ಣನ್ನ ಖರೀದಿಸುವಾಗ ಅದು ಹೆಚ್ಚು ಪಕ್ವವಾಗಿಲ್ಲ ಎಂಬುದನ್ನ ಯಾವಾಗಲೂ ನೆನಪಿನಲ್ಲಿಡಿ. ಯಾಕೆಂದರೆ ಪೂರ್ತಿ ಹಣ್ಣಾಗಿರುವ ಬಾಳೆಹಣ್ಣು ಒಂದೇ ದಿನದಲ್ಲಿ ಬೇಗನೆ ಹಾಳಾಗಿ ಬಿಡುತ್ತದೆ. ಅದೇ ನೀವು ಬಾಳೆಹಣ್ಣನ್ನ ಕೊಳ್ಳುವಾಗ ಸ್ವಲ್ಪ ಹಣ್ಣಾಗಿರುವ ಬಾಳೆಹಣ್ಣನ್ನ ಕೊಂಡರೆ ಅದು 4-5 ದಿನಗಳವರೆಗೆ ತಾಜಾವಾಗಿಯೇ ಇರುತ್ತದೆ. ಯಾವಾಗಲೂ ಸ್ವಲ್ಪ ಗಟ್ಟಿಯಾಗಿರುವ ಬಾಳೆಹಣ್ಣನ್ನ ಖರೀದಿಸಿ. ಇದನ್ನು ಸಂಗ್ರಹಿಸಿಡಲು ಕೂಡ ಸುಲಭವಾಗಿದೆ. ನೋಡಿದ್ರಲ್ವಾ? ಈ ರೀತಿ ಸಿಂಪಲ್ ಆಗಿರುವಂತಹ ಅಡುಗೆ ಮನೆ ಟಿಪ್ಸ್ಗಳ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.